ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು 1969ರಲ್ಲಿ ಬಂದಂತಹ ಉಯ್ಯಾಲೆ ಎನ್ನುವ ಚಿತ್ರದ ಕುರಿತು ಮಾತನಾಡೋಣ. ಎನ್ ಲಕ್ಷ್ಮೀನಾರಾಯಣರವರ ನಿರ್ದೇಶನದ ಈ ಚಿತ್ರ ಚದುರಂಗರವರು ಬರೆದಂತಹ ಕಥೆಯನ್ನು ಆಧರಿಸಿದೆ. ಅವರೇ ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಕೂಡ ಬರೀತಾರೆ. ವಿಜಯ್ ಭಾಸ್ಕರ್ ರವರ ಸಂಗೀತವಿದೆ ಈ ಒಂದು ಚಿತ್ರಕ್ಕೆ. RN ಜಯಗೋಪಾಲ್ ರವರು ಸಾಹಿತ್ಯ ಬರೆದಿದ್ದಾರೆ. ಚಿ ಉದಯಶಂಕರ್ ರವರು ಬರೆದಿದ್ದಾರೆ. ಗೀತ್ ಪ್ರಿಯಾರವರು ಕೂಡ ಈ ಒಂದು ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. ಹಾಡುಗಳು ತುಂಬ ಸುಂದರವಾಗಿದ್ದಾವೆ. ದೋಣಿಯೊಳಗೆ ನೀನು, ಇದು RN ಜಯಗೋಪಾಲ್ ರವರ ಸುಮಧುರ ಸಾಹಿತ್ಯವಿರುವಂತಹ ಒಂದು ಗೀತೆ. ಈ ಒಂದು ಗೀತೆಯನ್ನು ಪಿ ಸುಶೀಲಾರವರ ದಿವ್ಯ ಕಂಠದಲ್ಲಿ ನೀವು ಈ ಚಿತ್ರದಲ್ಲಿ ಕೇಳಬಹುದು. ಈ ಒಂದು ಚಿತ್ರದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ದ.ರಾ ಬೇಂದ್ರೆಯವರ ಸಖಿ ಗೀತ ಓದುವಾಗ ಬರುತ್ತೆ ಅನ್ನೋದನ್ನು ತಗೊಂಡಿದ್ದಾರೆ. ಆದರೆ ನಿಜವಾಗ್ಲೂ ಈ ಒಂದು ಸಾಹಿತ್ಯವನ್ನು ಬರೆದವರು RN ಜಯಗೋಪಾಲ್ ರವರು. ಈ ಚಿತ್ರ ತುಂಬ ಮುಖ್ಯವಾಗುತ್ತೆ. ಯಾಕೆ ಅಂತ ಮಾತಾಡೋಣ. ಅತಿ ಸೂಕ್ಷ್ಮ ವಿಷಯವಿರುವಂತಹ ಒಂದು ಸಿನಿಮಾ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರದ ಹೆಸರು ಕೃಷ್ಣೇಗೌಡ ಅಂತ, ಕಲ್ಪನಾರವರ ಪಾತ್ರದ ಹೆಸರು ರಾಧಾ ಅಂತ, ಅಶ್ವಥ್ ರವರ ಪಾತ್ರದ ಹೆಸರು ಶೇಷಗಿರಿ ರಾವ್ ಅಂತ, ಮತ್ತು ಬಾಲಕೃಷ್ಣರವರ ಪಾತ್ರದ ಹೆಸರು ಸೀತಾಪತಿ ಅಂತ. ಕೃಷ್ಣೇಗೌಡರ ಪಾತ್ರ, ರಾಜ್ಕುಮಾರ್ ಅವರ ಪಾತ್ರದ ಬಗ್ಗೆ ನಾವು ಕೊನೆಯಲ್ಲಿ ಮಾತನಾಡೋಣ. ಈ ಒಂದು ಚಿತ್ರದಲ್ಲಿ ಎರಡು ರೀತಿಯಾದಂತಹ, ಎರಡು ಭೇದವುಳ್ಳ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನವನ್ನು ನಿರ್ದೇಶಕರು ತೋರಿಸಿದ್ದಾರೆ ಅಂತಲೇ ಹೇಳಬಹುದು. ಒಂದು ಶೇಷಗಿರಿ ರಾಯರದು, ಇನ್ನೊಂದು ಸೀತಾಪತಿಯವರದು. ಇವರು ಮೇಷ್ಟ್ರು, ಶೇಷಗಿರಿ ರಾಯರು. ಅಶ್ವಥ್ ರವರು ಮೇಷ್ಟ್ರು, ಒಳ್ಳೆಯ ಸಂಬಳ ಬರ್ತಾ ಇದೆ, ಎಲ್ಲವೂ ಸರಿ. ಆದರೆ ದಿವ್ಯ ನಿರ್ಲಕ್ಷ್ಯ, ಆ ಒಂದು ದಿವ್ಯ ನಿರ್ಲಕ್ಷ್ಯದಿಂದನೇ ಅವರು ಮಗಳನ್ನು ಕಳೆದುಕೊಂಡ್ರು ಅನ್ನುವಂತಹದ್ದು ನೀವು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಅದೇ ಇನ್ನೊಂದು ಬೇಜವಾಬ್ದಾರಿಯ ಒಂದು ಸ್ಪೆಕ್ಟ್ರಮ್ನಲ್ಲಿ ಬರ್ತಾರೆ ಸೀತಾಪತಿಯವರು, ಬಾಲಕೃಷ್ಣರವರು. ಅವರೂ ಕೂಡ ನಿರ್ಲಕ್ಷ್ಯ, ಕೆಲಸ ಮಾಡಲು ಸೋಂಬೇರಿತನ, ಅವರು ಹೊರಗಡೆ ಹೋಗೋದಕ್ಕೆ ರೆಡಿ ಇಲ್ಲ, ಸಂಪಾದಿಸೋದಕ್ಕೆ ರೆಡಿ ಇಲ್ಲ. ಆದರೆ ಮನೆಯಲ್ಲಿ 9 ಜನ ಮಕ್ಕಳಿದ್ದಾರೆ, ಆದರೆ ಅವರು ಒಬ್ಬ ಮಗುವನ್ನು ಕೂಡ ಯಾವುದೇ ದುರಂತಕ್ಕೀಡಾಗಿ ಮಗುವನ್ನು ಕಳೆದುಕೊಳ್ಳುವುದಿಲ್ಲ. ಅಂದರೆ ಎರಡು ರೀತಿಯಾದಂತಹ ನಿರ್ಲಕ್ಷ್ಯಗಳನ್ನು ನಿರ್ದೇಶಕರು ಇಲ್ಲಿ ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ. ಇನ್ನು ಚಿತ್ರದ ಹೆಸರು ಉಯ್ಯಾಲೆ ಹೇಳುವ ಹಾಗೆ ಮನುಷ್ಯನ ಮನಸ್ಸು ಹೇಗೆ ಉಯ್ಯಾಲೆ ತೂಗಿದ ಹಾಗೆ ತೂಗ್ತಾ ಇರುತ್ತೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. 1969ರಷ್ಟೊತ್ತಿಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ರವರು ಒಬ್ಬ ಮೇರು ನಟರು. ಅಷ್ಟೊತ್ತಿಗಾಗಲೇ ಕಲ್ಪನಾರವರು ಕೂಡ ಒಬ್ಬ ಮೇರು ನಟಿಯಾಗಿ ಆಗಲೇ ಪ್ರಸಿದ್ಧಿ ಹೊಂದಿದಂಥವರು. ಈ ಇಬ್ಬರು ಕೂಡ ಈ ಒಂದು ಸೂಕ್ಷ್ಮ ವಿಷಯದ ಕುರಿತು ಚಿತ್ರವನ್ನು ಮಾಡಬೇಕಾದಾಗ ಎಷ್ಟು ಪ್ರಬುದ್ಧತೆ ಮತ್ತು ಎಷ್ಟು ಗಾಂಭೀರ್ಯದಿಂದ ಈ ಒಂದು ಚಿತ್ರದಲ್ಲಿ ನಟಿಸಿರಬೇಕು ಅನ್ನೋದನ್ನು ನೀವು ಕಲ್ಪಿಸಿಕೊಳ್ಳಬಹುದು. ಅದಕ್ಕೆ ಅವರೊಬ್ಬ ನಟ ಸಾರ್ವಭೌಮ ಅನ್ನೋದನ್ನು ಈ ಒಂದು ಚಿತ್ರ ಮತ್ತೆ ಮತ್ತೆ ಪ್ರೂವ್ ಮಾಡೋದಕ್ಕೇ ಇದೆ ಅಂತಲೇ ಅನ್ನಿಸ್ತು. ಯಾಕೆ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಮದುವೆಯ ಹೊರಗಿನ ಒಂದು ಸಂಬಂಧವನ್ನು ಗಂಡು ಹೆಣ್ಣು ಬಯಸುವುದರ ಕುರಿತಾದದ್ದು. ತಪ್ಪು ಸರಿ ಅದರ ಬಗ್ಗೆ ನಾನಿಲ್ಲಿ ಮಾತನಾಡ್ತಾ ಇಲ್ಲ. ಈ ಒಂದು ಚಿತ್ರವನ್ನು ನೀವು ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಅವರವರಲ್ಲೇ ಆತ್ಮಾವಲೋಕನ ಆಗುವಂತಹದ್ದನ್ನು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಚಿತ್ರದ ಒಂದು ಪ್ರಾರಂಭದಲ್ಲೇ ಪಾತ್ರಗಳ ಪರಿಚಯ ಮಾಡಿಕೊಡುವಾಗಲೇ ಯಾರು ಎಂತಹವರು ಅನ್ನೋದನ್ನು ನಿರ್ದೇಶಕರು ತೋರಿಸ್ಬಿಡ್ತಾರೆ. ಕಲ್ಪನಾರವರು, ರಾಧಾರವರು ಶೇಷಗಿರಿ ರಾವ್ ಅವರನ್ನ ಮದುವೆಯಾಗೋದಕ್ಕೂ ಮುಂಚೆ ಅವರ ತಂದೆ ತೀರಿಕೊಂಡಿದ್ದರಿಂದ ಆಗಲೇ ಒಂದು ಮದುವೆ ಮುರಿದು ಹೋದದ್ದು, ಅವರ ಕಾಲೇಜ್ನಲ್ಲಿ ಒಂದು ಮೋಸವಾದದ್ದು, ಅದಾದ ಮೇಲೆ ಶೇಷಗಿರಿ ರಾಯರಿಗೆ ಇವರು 2ನೇ ಪತ್ನಿಯಾಗಿ ಬಂದಂಥದ್ದು, ಶೇಷಗಿರಿ ರಾಯರ ಮೊದಲ ಪತ್ನಿ ಹೇಗೆ ತೀರ್ಕೊಂಡ್ರು ಅನ್ನುವಂತಹದ್ದು, ಅವರೆಷ್ಟು ನಿರ್ಲಕ್ಷ್ಯದ ಸ್ವಭಾವದವರು ಅನ್ನೋದನ್ನು ತೋರಿಸಿದ್ದಾರೆ. ಮತ್ತು ಕೃಷ್ಣೇಗೌಡರು, ರಾಜ್ಕುಮಾರ್ ಅವರು ಎಷ್ಟು ಜವಾಬ್ದಾರಿಯುಳ್ಳ ಪಾತ್ರ. ತಮ್ಮನ ಮದುವೆಯನ್ನು ಅವರು ಮೊದಲು ಮಾಡ್ತಾರೆ, ಯಾಕೆ ತಮ್ಮ ಮಾಡಿಕೊಂಡಂತಹ ಒಂದು ತಪ್ಪು, ಅದರಿಂದ ಒಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ. ಸೊ ಪ್ರಾರಂಭದಲ್ಲೇ ನಿಮಗೆ ಪಾತ್ರಗಳ ಪರಿಚಯವನ್ನು ನಿರ್ದೇಶಕರು ತುಂಬ ಸುಂದರವಾಗಿ ಮಾಡಿಸ್ತಾರೆ. ಹಾಗಾಗಿ ಈ ಒಂದು ಚಿತ್ರ ಬೆಳೀತಾ ಬೆಳೀತಾ ನಿಮಗೆ ಏನನ್ಸುತ್ತೆ ಅಂತಂದರೆ, ಇಲ್ಲಿ ಯಾರದ್ದು ಕೂಡ ಅವರು ಬಯಸ್ತಿರುವುದು ತಪ್ಪು ಅಂತ ನಿಮಗೆ ಅನಿಸಲ್ಲ. ಆದರೆ ಎಲ್ಲ ಪಾತ್ರಗಳ ಮೇಲೆ ನಿಮಗೆ ಕನಿಕರ ಮೂಡುತ್ತೆ. ಅದೇ ಈ ಚಿತ್ರದ ಒಂದು ವಿಶೇಷತೆ ಅಂತಲೇ ಹೇಳಬಹುದು. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು, ಅದೇ ಈ ಒಂದು ಚಿತ್ರದ ಪೂರ್ತಿ ಎಲ್ಲವನ್ನು ಹಿಡಿದಿಡುವಂತಹ ಒಂದು ಗೀತೆ ಅಂತಲೇ ಹೇಳಬಹುದು. ಅಂದರೆ ಇಲ್ಲಿ ಪ್ರೀತಿಸ್ತಿರುವಂತಹ ರಾಧಾ ಮತ್ತು ಕೃಷ್ಣ ಇವರಿಬ್ಬರೂ ಕೂಡ ಹೇಗೆ ರಾಧಾ ಕೃಷ್ಣ ಹೇಗೆ ಪತಿ ಪತ್ನಿಯರಾಗಲ್ಲ, ಅವರು ಕೇವಲ ಆ ಒಂದು ಆತ್ಮದ ಸಂಬಂಧವನ್ನು ಇಟ್ಕೋತಾರೋ, ಇಲ್ಲೂ ಕೂಡ ಇವರಿಬ್ಬರು ಹಾಗೇ ಉಳಿಬೇಕಾಗತ್ತೆ. ನದಿಯ 2 ದಂಡೆಗಳ ಹಾಗೆ ಅವರು ಸಮಾನಾಂತರವಾಗಿ ಚಲಿಸಬೇಕು, ಅವರೆಂದಿಗೂ ಸಂಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಆ ಒಂದು ಗೀತೆಯ ಮೂಲಕ ಸುಂದರವಾಗಿ ಹೇಳ್ತಾರೆ. ಈ ಚಿತ್ರದ ಇನ್ನೊಂದು ಹೈಲೈಟ್ ಏನು ಅಂತಂದರೆ, ಕಾಲೇಜಿನ ಒಂದು ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬುದ್ಧನ ಒಂದು ಪಾತ್ರದಲ್ಲಿ ಬರ್ತಾರೆ. ಲೀಲಾವತಿ ಅವರು ಕಿಸಾ ಗೌತಮಿರವರ ಪಾತ್ರದಲ್ಲಿ ಬರ್ತಾರೆ. ಬುದ್ಧನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಅಮೋಘವಾಗಿ ಈ ಒಂದು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರ ತುಂಬ ನಿಧಾನವಾಗಿದೆ, ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಆದರೆ
ಚಿತ್ರ ನೋಡಿದ ಮೇಲೆ ಕೊನೆಯವರೆಗೂ ನಿಮಗೆ ಆ ಪಾತ್ರದ ಒಂದು ಪ್ರತಿಯೊಂದು ನಟನೆ ನಿಮ್ಮ ಒಂದು ಮನಸ್ಸಲ್ಲಿ ಉಳಿಯುತ್ತೆ. ರಾಮಕೃಷ್ಣ ಪರಮಹಂಸರ ಅವರ ಭಾವಚಿತ್ರದ ಮುಂದೆ ಕೂತ್ಕೊಂಡು ರಾಜ್ಕುಮಾರ್ ಅವರ ಒಂದು 30-35 ಸೆಕೆಂಡ್ನ ಒಂದು ಅಭಿನಯ ಇದೆ. ನೀವು ಅದನ್ನು ನೋಡಬೇಕು. ತುಂಬ ಸುಂದರವಾದಂತಹ ಒಂದು ಅಭಿನಯ. ಆ ಒಂದು ಕನ್ಫ್ಯೂಷನ್, ಆ ಕ್ಲಾರಿಟಿ ಇಲ್ಲದೆ ಇರುವಂತಹದ್ದು, ಏನು ಮಾಡಲಿ ನಾನು ಅನ್ನುವಂತಹದ್ದನ್ನು ಅವರ ಮುಖಭಾವದಲ್ಲಿ ತುಂಬ ಸುಂದರವಾಗಿ ಅವರು ತೋರಿಸಿದ್ದಾರೆ. KRS 1969 ಕೃಷ್ಣರಾಜಸಾಗರ ಅಣೆಕಟ್ಟು, ಬೃಂದಾವನ ಎಲ್ಲವೂ ಕೂಡ ತುಂಬ ಸುಂದರವಾಗಿದೆ. ಮತ್ತೊಮ್ಮೆ ಎಲ್ಲರೂ ಈ ಒಂದು ಚಿತ್ರವನ್ನು ನೋಡಬಹುದು ಅಂತಲೇ ನಾನು ಹೇಳ್ತೀನಿ. ಉಯ್ಯಾಲೆ 1969 ಉಯ್ಯಾಲೆ ಚಿತ್ರದ ಬಗ್ಗೆ ನಾವು ಮಾತನಾಡಿದ್ವಿ. ಮತ್ತೊಂದು ಚಿತ್ರ, ಗೀತೆ, ಸರಣಿ, ಪುಸ್ತಕದ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.